ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರೇ, ಜನಪ್ರತಿನಿಧಿಗಳೇ, ವಿಶೇಷ ಭೂಸ್ವಾಧೀನ ಅಧಿಕಾರಿಗಳೇ ಹಾಗೂ ಗುತ್ತಿಗೆದಾರರೇ, ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವಂತಹ ಗಡಿಭಾಗದ ರೈತರು ಏನು ಪಾಪ ಮಾಡಿದ್ದಾರೆ ಸರ್ಕಾರಗಳಿಗೆ? ಅಲ್ಲ ಸ್ವಾಮಿ, 100-200 ವರ್ಷಗಳಿಂದ ಕೃಷಿಯನ್ನೇ ನಂಬಿ, ಭೂಮಿ ತಾಯಿಯನ್ನು ನಂಬಿ ಬೆವರು ಸುರಿಸಿ ಕಷ್ಟಪಟ್ಟು ರೈತ ಬೆಳೆ ಬೆಳೆದು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಭೂಮಿಯನ್ನು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಭೂ ಸ್ವಾಧೀನ ಮಾಡಿಕೊಂಡ್ರೆ ಅಲ್ಲಿಗೂ ನಾವು ಬಿಟ್ಬಿಟ್ವಿ. ನಮಗೆ ಏನು ಕಡಿಮೆ ದರದಲ್ಲಿ ನೀವು ಪರಿಹಾರನ ಕೊಟ್ಟರೆ ಅದನ್ನೂ ಕೇಳಲಿಲ್ಲ. ಆದರೆ ಇವತ್ತು ಉಳಿಕೆ ಇರುವಂತಹ ಆ ರೈತರ ಕೃಷಿ ಜಮೀನುಗಳಿಗೆ ಹೋಗಲು ಪಾದಚಾರಿ ರಸ್ತೆ ಅಭಿವೃದ್ಧಿ ಮಾಡಿ ಅಂತೇಳಿದರೆ ಅದಕ್ಕೂ ಸಹ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಲ್ಲ. ಅಲ್ಲ ಸ್ವಾಮಿ, ಪದೇ ಪದೇ ರಸ್ತೆ ಅಭಿವೃದ್ಧಿ, ಕೈಗಾರಿಕೆ ಅಭಿವೃದ್ಧಿ, ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೊಂಬಿಟ್ಟು ರೈತರನ್ನ ಬೀದಿಗೆ ಕೇಳಿದರೆ ಮುಂದೆ ಹೊಟ್ಟೆಗೆ ಏನಾದ್ರು ಮಣ್ಣು ತಿಂತೀರಾ? ಇಲ್ಲ ಏನಾರು ಕಾರ್ಖಾನೆಗಳಲ್ಲಿ ಬೆಳೆಯುವಂತಹ ನೆಟ್ಟು ಬೋಳು ತಿಂತೀರಾ? ಇಲ್ಲ ರಸ್ತೆಯಲ್ಲಿರುವ ಕಾಂಕ್ರೀಟ್ ತಿಂದು ಏನೋ ಬದುಕ್ತೀರಾ? ಅಲ್ಲ, ಮಾನವೀಯತೆ ಅನ್ನೋದೇ ಬೇಡವಾ? ರೈತರನ್ನು ಉಳಿಸಬೇಕು, ಅವ್ರನ್ನ ಬೆಳೆಸಬೇಕು, ಅವ್ರ ರಕ್ಷಣೆ ಮಾಡಬೇಕು ಅಂತೇಳಿ ಯಾರಿಗೂ ಮನಸ್ಸಿಲ್ವಾ? ಬರೀ ದುಡ್ಡು ಅಂತೇಳಿದ್ರೆ ಆಯಸ್ಸು ತಗೊಳ್ಳಲ್ಲ ಸ್ವಾಮಿ. ಕರೋನಾ ಕಳಿಸಿದ ಪಾಠದಿಂದ ಜನ ಕಳಿಸ್ಬೇಕಾಯಿತು. ಇವತ್ತು ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿ ಏನು ಹಾದು ಹೋಗುವಂಥ ರಸ್ತೆ ಪಕ್ಕದಲ್ಲಿ ಆ ಅವ್ಯವಸ್ಥೆ ಅಂತ ನಾವು ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ. ಯಾಕೆ ವಿಡಿಯೋ ಮಾಡ್ತಾಯಿದ್ದೀವಿ ಅಂತೇಳಿದ್ರೆ, ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈ ಒಂದು ರೈತರ ನೋವು ತಲುಪಬೇಕಂತೇಳಿ ಇವತ್ತು ಇಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೀವಿ. ಇವತ್ತು ಆ ಒಂದು ಚೆನ್ನೈ ಕಾರಿಡಾರು ಅವೈಜ್ಞಾನಿಕ ಅಂಡರ್ಪಾಸ್ನಿಂದ ಹರಿತಾ ನೀರು ಪಾದಚಾರಿ ರಸ್ತೆಗಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನೇರವಾಗಿ ರೈತರ ತೋಟಗಳಿಗೆ ಹೋಗ್ತಾ ಇದೆ. ಅದು ಇನ್ನು ಉಳಿಕೆ ಇರುವ ರೈತರ ತೋಟದಲ್ಲಿ ಬೆಳೀತಾ ಇರುವ ಬೆಳೆಗಳು ಕೂಡ ನಾವೇನೂ ಮಾಡ್ತಾ ಇಲ್ಲ. ನಾವು ಯಾವ ರೀತಿ ರೈತರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕೊಡ್ತಾ ಇದೆ. ಏನಾದ್ರೂ ರಾಜ್ಯ ಸರ್ಕಾರದಲ್ಲಿ ಇವತ್ತು ಬಿದ್ದೋಗ್ತದೆ, ನಾಳೆ ಬಿದ್ದೋಗ್ತದೆ ಅಂತೇಳಿ ಜಗ್ಗಾಟದಲ್ಲಿ ಹೇಳಿದರೆ, ಇನ್ನು ಜನಪ್ರತಿನಿಧಿಗಳಂತೂ ರೈತರ ಕಷ್ಟ ಕೇಳೋರೇ ಇಲ್ಲ. ಕೋಲಾರ ಜಿಲ್ಲೆ ಅಂತ ಎಲ್ಲ ಜನಪ್ರತಿನಿಧಿಗಳು ಅದು ಅಲ್ಲಿ ಗುದ್ಲಿ ಪೂಜೆ, ಇಲ್ಲಿ ಗುದ್ಲಿ ಪೂಜೆ, ಕೆರೆ ಒತ್ತುವರಿ ಬಗ್ಗೆ ಮಾತಾಡಲ್ಲ, ರಾಜಕಾಲುವೆ ಬಗ್ಗೆ ಮಾತಾಡಲ್ಲ, ಬಾಗಿನಿ ಮಾತ್ರ ಅರ್ಸಕ್ಕೆ ಹೋಗ್ತೀರಾ. ನೀವು ಏನನ್ನ ಮಾಡ್ಕೊಂಡೋಗಿ, ನಿಮ್ಮ ಅಧಿಕಾರ ಬೇಕು, ನಿಮ್ಮ ಪ್ರಚಾರ ಬೇಕು. ನಾವು ಕೇಳ್ತಾ ಇರೋದೇನು ಗೊತ್ತಾ? ಈ ಗಡಿಭಾಗದ ಮುಳುಬಾಗಿಲು ತಾಲೂಕಿನ ತಾಯ್ಲೂರು ಹೋಬಳಿಯ ಗಡಿಭಾಗದ ಚುಕ್ಕನಹಳ್ಳಿ, ಏತನಹಳ್ಳಿ ರೈತರ ಈ ಚೆನ್ನೈ ಕಾರಿಡಾರ್ ಅಕ್ಕಪಕ್ಕದಲ್ಲಿರುವ ರಸ್ತೆಗಳಿಗೆ ಪಾದಚಾರಿ ರಸ್ತೆ ಬೇಕು, ಮತ್ತು ಅವೈಜ್ಞಾನಿಕ ಅಂಡರ್ಪಾಸ್ಗಳು ಮತ್ತು ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆಯನ್ನು ರೆಡಿ ಮಾಡಿಸಬೇಕು. ಮಳೆಗಾಲದಲ್ಲಿ ಬಿದ್ದ ನೀರು ಸಮರ್ಪಕವಾಗಿ ಅಲೆಯಲು ರಾಜಕಾರಣ ಅಭಿವೃದ್ಧಿಪಡಿಸಬೇಕಂತೇಳಿ ಇದೇ ತಿಂಗಳು ನವೆಂಬರ್ 6ನೇ ತಾರೀಕು ಗುರುವಾರ ಜಾನುವಾರುಗಳು ನಷ್ಟ ಬೆಳೆ ಸಮೇತ ಈ ಒಂದು ಚೆನ್ನೈ ಕಾರಿಡಾರ್ ಹಾದು ಹೋಗಿರುವಂತಹ ಚುಕ್ಕನಹಳ್ಳಿ ರೈತರ ಒಂದು ಗಡಿ ಭಾಗದಲ್ಲಿ ಕಾಮಗಾರಿಯನ್ನು ಸ್ಥಗಿತ ಮಾಡುವ ಮುಖಾಂತರ ನಮಗೆ ಪಾದಚಾರ ರಸ್ತೆ ಕೊಡಿ, ನಮಗೆ ವೈಜ್ಞಾನಿಕವಾದ ಚರಂಡಿ ವ್ಯವಸ್ಥೆ ಕೊಡಿ, ಹಾಳಾಗಿರುವ ರಾಜಕಾಲುವೆಗಳನ್ನು ಸರಿಪಡಿಸಿ ರೈತರ ರಕ್ಷಣೆ ಮಾಡಬೇಕಂತೇಳಿ ನಿಮಗೆ ಕೈ ಮುಗಿದು ಮಾಡಿಕೊಂಡಂಥ ಹೋರಾಟಕ್ಕೆ ಎಲ್ಲ ರೈತರು ಕೊಳತೂರಿನಿಂದ ಗಡಿಭಾಗದ ಮುಳುಬಾಗಿಲ ಚುಕ್ಕನಹಳ್ಳಿ ಎಲ್ಲ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡುವ ಮುಖಾಂತರ